ಆಟ ಆಡ್ತಾ ಇದೀಯಾ? ನಾನೇನಕ್ಕೆ ಆಟ ಆಡ್ಲಿ? ಏನು ಕೇಳ್ಬೇಡ. ಏನಕ್ಕೆ ಹೇಳ್ಬೇಕು ಈಗಲೇ? ಹೇಳ್ತೀನಿ ಖುಷಿ ವಿಷಯ. ನಾನು ಹೇಳಿದ್ರೆ ಖುಷಿ ಪಡ್ತಾರಲ್ಲ, ಅದು ಇವಾಗ್ಲೇ ಮಗು ಬೇಕು. ಹಿಂಗ್ ಗೊತ್ತಿರ್ಬೇಕಿತ್ತು. ಹಂಗೇನ್ ಕೇಳ್ತಾ ಇದೀಯಾ? ಒಳ್ಳೆ ನಾಯಿ ತರ ಇದೆಯಾ? ಯಾರ್ದು ಟೆಸ್ಟ್ ಕಿಟ್ ಅಂದ್ರೆ ನನ್ ಗಂಡದ್ದು ಅಂತ. ನಾನೇ ಮಗು ಇದೀನಪ್ಪ, ಇನ್ನೇನಕ್ಕೆ ಮಗು? ಫೋನ್ ಏನಕ್ಕೆ ಮಾಡ್ತಾ ಇದೀಯಾ? ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ತಿಂಗಳಾದ್ಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಸಿಕ್ಕಾಪಟ್ಟೆ ಒಂಥರ ಸ್ಟಕ್ ಆಗಿಬಿಟ್ಟಿದ್ವಿ ಗೈಸ್ ಲೈಫಲ್ಲಿ. ಹೆಂಗೆ ಅಂದರೆ ಸಡನ್ನಾಗಿ ರೂಟೀನ್ ಚೇಂಜು, ಲೈಫ್ ಪಾತೆ ಚೇಂಜ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಎಷ್ಟು ದಿನ ತೊಗೊಂಡ್ವಿ ನಾವು ವ್ಲಾಗ್ ಮತ್ತೆ ಕಮ್ ಬ್ಯಾಕ್ ಮಾಡೋಕ್ಕೆ. ಸದ್ಯಕ್ಕೆ ಏನಕ್ಕೆ ಇಷ್ಟು ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಥಂಬ್ನೇಲ್ ನೋಡಿರ್ತೀರ. ಕಮ್ ಬ್ಯಾಕ್ ವ್ಲಾಗ್ಗೆ ಇದು ಪರ್ಫೆಕ್ಟ್ ಕಂಟೆಂಟ್ ಅಂತ ಅನ್ನಿಸ್ತು ನನಗೆ. ಇನ್ನೇನು ಮದುವೆಯಾಗಿ ನೆಕ್ಸ್ಟ್ ಫೆಬ್ ಬಂದರೆ 3 years ಆಗಿಬಿಡುತ್ತೆ. ಎಲ್ಲರೂ ಕೇಳ್ತಾರೆ ಏನಿಲ್ವಾ ಅಂತ. ಸದ್ಯಕ್ಕೆ ನಮಗೆ ಪ್ಲ್ಯಾನ್ ಇಲ್ಲ, ಬಟ್ ಒಬ್ರಿಗೊಬ್ಬರೇ ಮಕ್ಳ ಥರ ಇದ್ಕೊಂಡು ಅವನೇ ನನಗೆ ಮಗುವಾಗಿ, ನಾನು ಅವನಿಗೆ ಮಗುವಾಗಿ, ನಾವು ಆ ಥರ ಎಂಜಾಯ್ ಮಾಡ್ಕೊಂಡಿದ್ದೀವಿ ಲೈಫ್ನ. ಅವನಿಗೆ ಪ್ರ್ಯಾಂಕ್ ಮಾಡೋಕ್ಕೆ ನಾನು ಝೆಪ್ಟೋಯಿಂದ ನ್ಯೂಸ್ ಕಿಟ್ ತರಿಸಿದ್ದೀನಿ. ಲೆಟ್ಸ್ ಓಪನ್ ಇಟ್. ಇದನ್ನು ಫೇಕಿಂಗ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಔಟ್ಸೈಡ್ ಕಂಟ್ರೀಸಲ್ಲಂದರೆ ಅದು ಪ್ರ್ಯಾಂಕ್ ಕಿಟ್ಟೇ ಇರುತ್ತೆ, ಬಟ್ ಇದು ಹೆಂಗೆ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಒಳಗಡೆ ಹೆಂಗಿದ್ರು ಕತ್ಲೆ ಇರುತ್ತೆ, ಸ್ಕೆಚ್ ಪೆನ್ನಲ್ಲಿ ಬರೆದ್ಬಿಟ್ರೆ ಕಾಣಿಸಲ್ಲ ಅವನಿಗೆ. ಆ್ಯಂಡ್ ಅವನಿಗೆ ಗೊತ್ತೂ ಇಲ್ಲ ಇದು ಸರಿಗೆ ಹೆಂಗಿರಬೇಕು ಪಾಸಿಟಿವ್ ಅಂದರೆ ಅಂತೆಲ್ಲ. ಸೊ 2 ಪಿಂಕ್ ಲೈನ್ಸ್ ಬರಬೇಕು. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ ಗೈಸ್, ಅದ್ರ ಪ್ರಕಾರ ಏನು ತೋರಿಸಿದಾರಂದರೆ ಸೋಡಾ ಅಥವಾ ಸೋಪ್ ವಾಟರ್ ಹಾಕಿದ್ರೆ ಅದು ಪಾಸಿಟಿವ್ ಬರುತ್ತೆ. ಆದರೆ ಅದು ಪ್ರ್ಯಾಂಕ್ ಕಿಟ್ಗೆ. ಇದಕ್ಕೆ ಏನು ಮಾಡೋದು? ಇದಕ್ಕೆ ಆಗುತ್ತೆ ಅಲ್ವೋ ಡೌಟು. ಇದರಲ್ಲಿ ಬರಲ್ವಂತೆ. ಅದನ್ನು ತಂದಿದ್ದೀನಿ, ಬಟ್ ಸ್ಕೆಚ್ ಪೆನ್ ಸಿಕ್ಕಿಲ್ಲ ನನಗೆ. ಇದೇ ಸಿಕ್ಕಿದ್ದು, ಮಾರ್ಕರ್ ಮಾತ್ರ ಸಿಕ್ತು. ಇದು ಸೈಡಲ್ಲಿ ಒರೆಸ್ಬೋದು. ಸೈಡಲ್ಲಿ ಆದರೆ ಇದು ಸೆಂಟರ್ ಏನಾದರೂ ಮಾಡಿ ಹಾಕ್ಬೇಕು ಇವಾಗ. ವಾ ಡನ್. ಅದು ಸ್ಕೆಚ್ ಪೆನ್ ಅಂತ ಈಸಿ ಗೊತ್ತಾಗೋದಕ್ಕೆ. ಬೆಳಕಲ್ಲಿದ್ದರೆ ಅಡ್ವಾಂಟೇಜ್ ಏನಂದರೆ ಅವನಿಗೆ ಗೊತ್ತಿಲ್ಲ ಏನಿದು ಟೆಸ್ಟ್ ಹೆಂಗೆ. ಸೊ ಐ ನೋ ದಿಸ್ ಇಸ್ ಅ ಸೆನ್ಸಿಟಿವ್ ಟಾಪಿಕ್, ಬಟ್ ವಿ ಆರ್ ನಾಟ್ ಡೂಯಿಂಗ್ ಇಟ್ ವಲ್ಗರ್. ನನಗೆ ಗೊತ್ತಾಗಬೇಕು ರಿಯಾಕ್ಷನ್ ಹೆಂಗಿರುತ್ತೆ ಅವನದು ಅನ್ಪ್ಲ್ಯಾನ್ಡ್ ಬೇಬಿಗೆ ಅಂತ. ಹೆಂಗೆ ಹೇಳೋದಂತದೇ ಗೊತ್ತಾಗ್ತಲ್ಲ ಗೈಸ್. ನನಗೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಬಟ್ ಬಕ್ರ ಆಗಬೇಕು ಅವನು. ಅವನಿಗೆ ಡೌಟೇ ಬರಬಾರ್ದು ಗೈಸ್. ಅವನಿನ್ನ ಮಲ್ಗಿದ್ದಾನೆ. ಅಷ್ಟರಲ್ಲಿ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ಕರಿಯೋಣ. ಎಲ್ಲಿಡಲಿ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. ಅಲ್ಲಿಡ್ಬೋದು, ಇಲ್ಲೆಲ್ಲಾದರೂ ಇಡ್ಬೋದು. ಮಾ ಸಂದೇಶ್, ಒಂದು ನಿಮಿಷ ಬಾಯಿಲಿ. ಫುಲ್ ಸುಸ್ತಾಗ್ತಿದೆ, ಕಿರ್ಚಕ್ಕಾಗ್ತಾ ಇಲ್ಲ. ಸ್ವಲ್ಪ ನೀರು ಕೊಡು. One eternity later. ನನಗೇನೋ ಹೇಳಬೇಕು. ನೀವು ಬೆಳಗ್ಗೆ ಮಲಗಿದ್ದಲ್ಲ, ಆವಾಗ ನನಗೆ ವಾಮಿಟ್ ಆಯಿತು. ಸುಸ್ತು ಅನಿಸ್ತು ನೆನ್ನೆಯಿಂದನೇ. ನೆನ್ನೆ ಮಳೇಲಿ ನೆಂದ್ವಲ್ಲ, ಅದಕ್ಕೆ ಅಂದ್ಕೊಂಡೆ ನಂಗೆ ಆ ಥರ ವಾಮಿಟ್ ಅದೆಲ್ಲ ಆಯ್ತಲ್ಲ. ಮಮ್ಮಿ ಕೇಳಿದೆ ಹಿಂಗಾಗ್ತಾಯಿದೆ ಅಂತ. ಅದಕ್ಕೆ ಇಬ್ರಿಗೂ ಡೌಟ್ ಆಗಿ ಚೆಕ್ ಮಾಡು ಅಂತ ಹೇಳಿದ್ರು. ಫಸ್ಟ್ ನೀನು ತಿಂದಿಲ್ಲ, ಅದಕ್ಕೇನೆ ನಿಂಗೆ ಆ ಥರ ಚೆಕ್ ಮಾಡಿದೆ. ಆ್ಯಕ್ಚುಲಿ ನಾನು ಝೆಪ್ಟೋಯಿಂದ ಆರ್ಡರ್ ಮಾಡಿಕೊಂಡು ಅದರಲ್ಲಿತ್ತು ಸಿಂಗಲ್ ಲೈನ್ ನೆಗೆಟಿವು, ಡಬಲ್ ಲೈನ್ ಪಾಸಿಟಿವ್ ಅಂತ. ಡಬಲ್ ಲೈನ್ ಬಂದಿದೆ. ಹಿಡ್ಕೋ.
ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಿಜಾನ? ಡಬಲ್ ಲೈನ್ ಬಂದರೆ ನಿಜಾನೇ. ಕೊಡಿ ಚೆಕ್ ಮಾಡ್ತೀನಿ. ಇದು 99 ಅದ್ರ ಬಗ್ಗೆ ಗೊತ್ತಿಲ್ಲ. 99% ಅಕ್ಯುರೇಟ್ ಇದು ಪ್ರೆಗಾ ನ್ಯೂಸ್ ಕಿಟ್ಟು. ಹಂಗೆ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಸೋಣ. ಹೋಗೋಣ, ಅಲ್ಲೂ ಪಾಸಿಟಿವೇ ಇಲ್ಲೂ ಪಾಸಿಟಿವೇ. ಇಲ್ಲಿ ಡಬಲ್ ಲೈನ್ ಇದು 99% ಅಕ್ಯುರೇಟ್ ಇದೆ. ಎಲ್ಲರೂ ಇದೇ ಯೂಸ್ ಮಾಡೋದು ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಟೆನ್ಷನ್? ಭಯ ಆಗುತ್ತೆ. ಅದು ಇವಾಗಲೇ ಮಗು ಬೇಕಿತ್ತು. ಅದು ನೀನು ಕೇಳಬೇಕಿತ್ತು, ನಿಂಗೆ ಗೊತ್ತಿರಬೇಕಿತ್ತು. ನೀನು ಹಂಗೇನು ಕೇಳ್ತಾ ಇದೆಯಾ? ನಾನೇ ಇದ್ದೀನಲ್ಲ. ಏನು ಹಾಂ, ನಿಮ್ಮ ಮನೇಲಿ ತೋರಿಸು ಫಸ್ಟು. ಏನು ನೋಡೋಣ ಅದು ನಿಜಾನ ಸುಳ್ಳ ಅಂತ. ನೀನು ಕಿಟ್ ಮೇಲೆ ನಂಬಿಕೆ ಇದೆಯಾ ನಮ್ಮ ಮನೆಯವ್ರ ಮೇಲೆ? ನಂಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮ. ಗೊತ್ತಿಲ್ಲ. ಇವಾಗ ಗೂಗಲಲ್ಲೂ ನೋಡ್ದಲ್ಲ, ಅಷ್ಟೇ ಬರೋದು 2 ಲೈನ್ಸ್. ಇನ್ನೇನು ಬರಬೇಕಲ್ಲ? ನಾನು ತೋರಿಸ ಅಲ್ಲೇನು ಸ್ಕ್ಯಾನಿಂಗ್ ಮಗು ಇದೆ ಅಂತ ಹೊಟ್ಟೆಲಿ ಸ್ಕ್ಯಾನಿಂಗ್ ಆಗಿರೋದು ತೋರಿಸ್ತಾರ ಅಲ್ಲಿ? ಫಸ್ಟ್ ಹೆಂಗೆ ಇರುತ್ತೆ ಒಳಗಡೆ ಅಂತ ಎಲ್ಲ ತೋರಿಸ್ತಾರ? ಅದು ಅಲ್ಲಿ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗೋದು, ಇದ್ರಲ್ಲ. ಯಾಕೆ ಲೊಚ್ಕೊಡ್ತಿದ್ಯಾ? ಯಾಕೆ ಲೊಚ್ಕೊಡ್ತಿದ್ಯಾ? ನಾನೇನಂದೆ? ಅಂದೆ ನಾನೇ ಇದ್ದೀನಲ್ವ, ಏನಕ್ಕೆ ಮಗು? ಹಾಂ, ಏನು? ಏನಿಲ್ಲ ಬಿಡು. ಖುಷಿ ಇಲ್ವಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮನ್ಸಿಂದ ಹೇಳ್ದಂಗಿಲ್ಲ ಯಾಕೋ. ದುಃಖ, ಖುಷಿ, ದುಃಖ. ಏನಾಗ್ತಾ ಇದೆ? ನೀನೇನು ಖುಷಿ ಇರ್ಗಿಲ್ವಾ? ನಾನು ಖುಷಿಗಿದ್ದೀನಿ, ನನಗೆ ಭಯ ಅಷ್ಟೇ. ಒಳ್ಳೆ ನಾಯಿ ತರ ಇದೆಯಾ? ಭಯ ಅಷ್ಟೇ. ಏನಕ್ಕೆ ಭಯ? ನನಗೆ ಹಂಗೆ ಭಯ. ಹೇಳು ಎಲ್ಲಾರ್ಗು ನಾನು ಅಪ್ಪ ಆಗ್ತಾ ಇದ್ದೀನಿ. ನೀನು ಅಪ್ಪ ಆಗ್ತಿದ್ಯಾ ಅಂತ ನೀನು ಹೇಳ್ಕೊಬಾ. ನೀನು? ನಾನು ಯಾಕಪ್ಪ ಆಗಲಿ? ನನ್ನ ಗಂಡ ಅಮ್ಮ ಆಗ್ತಾನೆ. ಇದು ಯಾರ್ದು ಟೆಸ್ಟ್ ಕಿಟ್ ಅಂದರೆ ನನ್ನ ಗಂಡಂದು ಅಂತ. ಇಲ್ಲಿ ಹೆಸರು ಬರ್ಕೊಡ್ತೀನಿ. ಏನು ಸಂದೇಶ ಅಂತ. ಸೊ ಶಿಷ್ಯ ಹಾಂ, 5 ವರ್ಷ ಅಂತ ಪ್ಲಾನ್ ಹಾಕ್ಬಿಟ್ಟು ಇಷ್ಟು ಬೇಗ ಮಾಡ್ಕೊಂಡಿದ್ಯಲ್ಲ. ಓಪನ್ ಆಗುತ್ತೆ, ಏನೂ ಇಲ್ಲ ಇದರಲ್ಲಿ. ಅದರಲ್ಲಿ ಏನು ಇರಲ್ಲ. ಥೂ, ನನ್ನ ಸೂಸು ಹಾಕಿರೋದು ಅದರಲ್ಲಿ. ಶೇ, ನಾನೇ ಮುಟ್ಟಕ್ಕೆ ಅವಾಗಿಂದ ಒಂಥರ ನೋಡ್ದೆ. ಅದನ್ನೆಲ್ಲ ಓಪನ್ ಎಲ್ಲ ಓಪನ್ ಎಲ್ಲ ಮಾಡ್ದ. ಹೆಣ್ಮಗು ಆದರೆ ಖುಷಿ, ಗಂಡು ಮಗು ಆದರೆ ಖುಷಿ. ಏನು ಹೇಳೇ ಇಲ್ಲ. ನಾನು ನೋಡ್ಬಿಡ್ತೀನಿ ಜೆಂಡರ್ ಎಲ್ಲ ನೀನು ಇದು ಮಾಡಿದ್ರೆ. ಹೆಣ್ಮಗು ಆದರೆ ಖುಷಿ, ಗಂಡು ಮಗು ಆದರೆ ಖುಷಿ ಅಂತಾನೆ ಹೇಳಿದ್ದು. ಕಿತ್ತೋಯ್ತವೆ ಹೆಣ್ಮಗು ಗಂಡು ಮಗು ಎಲ್ಲ ನಮ್ಮ ಮನೇಲಿ ನಡೆಯಲ್ಲ. ಮಗು ಬಂದ್ಮೇಲೆ ನಾನು ಯಾಕೆ ನಿನ್ನ ಅಲ್ಲ, ನಮ್ಗೆ ಇಷ್ಟು ಬೇಗ ಮಗು ಬೇಕಿತ್ತ. ನಾನೇ ಇದ್ದೀನಿ. ಆಮೇಲೆ ಪ್ರಿಯಾರಿಟಿ ಚೇಂಜ್ ಆಗ್ಬಿಡುತ್ತಾನೆ. ಇದು ರಿಸಲ್ಟ್ ನೋಡಿದ ತಕ್ಷಣ ಎಷ್ಟು ತಿಂಗಳಲ್ಲಿ ಮಗು ಆಗುತ್ತೆ? 9 ತಿಂಗಳು. ಹಂಗೆಲ್ಲ ಅಲ್ಲ. ನಾನು ಇವಾಗ ಹೇಳೋಕ್ಕಾಗಲ್ಲ. 2nd ಮಂತ್ ಆಗಿರ್ಬೋದು, 3rd ಮಂತ್ ಆಗಿರ್ಬೋದು ಇವಾಗ ನನಗೆ. ಹಾಂ, ಮತ್ತೆ ಲೊಚ್ಕೊಡ್ತಾ ಇದೆಯಲ್ಲ, ಯಾಕೆ? ಅಂದರೆ ಏನು? ಅಂದರೆ ಲೊಚ್ಕೊಡೋದು ಅಂತ ಹಂಗೆ ಅನ್ಲೂಬಾರ್ದು, ಅನ್ಬಾರ್ದು. ಆದರೂ ನಾನೇ ಮಗು ಇದ್ದೀನಪ್ಪ, ಇನ್ನೇನಕ್ಕೆ ಮಗು? ನೀನು ಮಗು, ನಂಗೆ ಕತ್ತೆ ಥರ ಇದೆ ಮಗು ಅಂತೆ. ಕ್ಯೂಟ್ ಆಗಿ ಮುದ್ದಾಗಿದ್ದೀನಿ. ನೀನು ಚಬ್ಬಿ ಚೀಕ್ಸ್ ಎಲ್ಲ ಆಯ್ತು ನೋಡಿ. ನೀನು ಒಣಕ್ಲ ಕಡ್ಡಿ ಚಬ್ಬಿ ಚೀಕ್ಸ್ ಅಂತೆ. ಏನು ಮಾಡ್ತಿದ್ದೆ? ನನಗೆ ಡೌಟ್ ಆಗ್ತೈತೆ. ಹಾಂ, ನಾನು ನಿಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ. ಅಮ್ಮಂಗೆ ಯಾಕೆ ಫೋನ್ ಮಾಡ್ತೀಯಾ? ಫಸ್ಟ್ ನಾವಿಬ್ರು ಮಾತಾಡೋಣ. ಏನು ಮಾತಾಡ್ಬೇಕು? ನಿಮ್ಮ ಅಮ್ಮಂಗೂ ಹೇಳ್ತೀನಿ ಖುಷಿ ವಿಷಯ. ಹಾಂ,
ಹ್ಞೂ ಈ ಥರ 2 ಲೈನ್ ಬಂದೈತೆ, ನಿಜಾನ ಅದು? ಅಮ್ಮಂಗೆ ಈಗಲೇ ಹೇಳ್ಬೇಡ, ಏನಕ್ಕೆ? ಸರ್ಪ್ರೈಸ್ ಕೊಡೋಣ ಅಮ್ಮಂಗೆ. ಫಸ್ಟ್ ನಾನು ಕ್ಲಾರಿಫೈ ಮಾಡ್ಕೊಂಡ್ಬಿಡ್ಬೇಕು. ಏನ್ ಡೌಟ್ ಇದ್ರಲ್ಲಿ? ಆಗ್ಬಿಡುತ್ತೆ. ಇದ್ರಲ್ಲಿ ಹೇಳ್ತೀನಿ ಖುಷಿ ವಿಷಯ. ನಾನು ಹೇಳಿದ್ರೆ ಖುಷಿ ಪಡ್ತಾರಲ್ಲ, ನೀನ್ ಹೇಳಿದ್ರೆ ನೀನ್ ಹೇಳಿದ್ರೆ ಏನ್ ಖುಷಿ ಪಡಲ್ಲ. ನಾನು ಹೇಳಿದ್ರೆ ಈ ತರ ಟೆಸ್ಟ್ ಕಿಟ್ ಅಲ್ಲಿ 2 ಲೈನ್ ಬಂದೈತೆ ನೋಡ್ರಿ ಅಂತ ಹೇಳ್ತೀನಿ ಅವ್ರಿಗೆ. ಫಸ್ಟ್ ಹೇಳ್ಬೇಡ. ಏನಕ್ಕೆ ಹೇಳ್ಬೇಡ? ಏನಕ್ಕೆ ಹೇಳ್ಬೇಡ? ಏನಕ್ಕೆ ಹೇಳ್ಬೇಕು? ಈಗಲೇ ನಾನು ಸರ್ಪ್ರೈಸ್ ಕೊಡ್ಬೇಕು, ಸಡನ್ ಆಗೆಲ್ಲ ಹೇಳ್ಬಾರ್ದು. ಇನ್ಯಾರಿಗೆ ಹೇಳ್ಬೇಕು ಮತ್ತೆ? ಹಾಸ್ಪಿಟಲ್ಗೆ ಹೋಗೋಣ ಬಾ, ಚೆಕ್ ಮಾಡಿಸೋಣ, ಆಮೇಲೆ ಸರ್ಪ್ರೈಸ್ ಆಗಿ ಹೇಳ್ತೀನಿ ನಾನು. ಏನಕ್ಕೆ ಹಾಸ್ಪಿಟಲ್ಗೆ? ಇದ್ರಲ್ಲೇ ಕರೆಕ್ಟಾಗಿ ಬಂದೈತಲ್ಲ, ನೀನು 99 ಅಕ್ಯುರಸಿ ಅಂತ ಹೇಳ್ತಾ ಇದೆಯಲ್ಲ. ಹ್ಞೂ, ಆದ್ರೂ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು ತಾನೆ, ಕನ್ಫರ್ಮ್ ಆಗಬೇಕು ತಾನೆ. ಅದೇ ನಿಮ್ಮ ಮನೆಗೆ ಹೋಗೋಣ ಫಸ್ಟು, ನಿಮ್ಮ ಅಜ್ಜಿಗೂ ಹೇಳೋಣ, ಎಲ್ಲರಿಗೂ ಖುಷಿ ಪಡ್ತಾರೆ. ನನಗೆ ಸಡನ್ ಆಗಿ ಎಲ್ಲ ಹೇಳೋದಕ್ಕೆ ಇಷ್ಟ ಇಲ್ಲ. ನನಗೆ ಫುಲ್ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿ, ಏನಾದರೂ ಪ್ಲಾನ್ ಮಾಡಿ ಹೇಳ್ಬೇಕು ಅವ್ರಿಗೆಲ್ಲ. ಆಟ ಆಡ್ತಾ ಇದೀಯಾ? ನಾನೇನಕ್ಕೆ ಆಟ ಆಡಲಿ? ಸರ್ಪ್ರೈಸ್ ಕೊಡೋದ್ರಲ್ಲಿ ಏನು ಆಟ ಆಡೋದು? ನಾನು ಫಸ್ಟ್ ಕೇಳ್ತೀನಿ. ಫೋನ್ ಏನಕ್ಕೆ ಮಾಡ್ತಾ ಇದೆಯಾ? ಯಾಕೋ ನಾಟಕ ಹೊಡಿತಾ ಇದೆಯಾ ಬೇಜಾನ್? ನಾಟಕ ಯಾಕೆ ಹೊಡಿತಾ ಇದ್ದೀನಿ ಅಂದ್ರೆ ಪ್ರ್ಯಾಂಕ್ ಇದು, ಅದಕ್ಕೆ. ಈಗ 2 ಲೈನ್ ಮೇಲೆ ಡೌಟ್ ಬಂತು. ದೀಪಕ್ಕೋ ಇಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದೀನಿ, ಅದನ್ನು ಗೊತ್ತಾಗಿಲ್ಲ ನಿಂಗೆ? ನಾನು ಅದೇ ಹೇಳ್ತಾ ಇಲ್ವಾ, ಲೈನ್ ಮೇಲೆ ಡೌಟ್ ಬಂತು ನನಗೆ ಅಂತ. ಹೆಂಗ್ ಡೌಟ್ ಬಂತು ನಿಂಗೆ? ಹೆಂಗ್ ಗೊತ್ತದು ಹೆಂಗ್ ಕಾಣುತ್ತೆ ಆ ಲೈನ್ ಅಂತ? ಅಲ್ಲ, ಅಟ್ಲೀಸ್ಟ್ ನೀಟಾಗಾದ್ರೂ ಇರುತ್ತಲ್ಲ ಲೈನು. ಇದು ಒಳಗಡೆ ನೋಡಿ ಹೆಂಗಾಗ್ಬಿಟ್ಟೈತೆ, ಈ ಕಡೆ ಅರ್ಧ ಎಳ್ಕೊಂಡು ಹೋಗ್ಬಿಟ್ಟೈತೆ. ಸ್ವಲ್ಪ ಬೀಪ್ ವರ್ಡ್ಸ್ ಯೂಸ್ ಮಾಡಬೇಡ. ಅಲ್ಲಿ ನೋಡಿ, ಅಲ್ಲಿ ಕ್ಯಾಮ್ರಾ ಇದೆ. ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೀನಿ, ವ್ಲಾಗ್. ಗಾಯ್ಸ್, ನಾನು ಮಾಡ್ತೀನಿ ಗಾಯ್ಸ್ ಇನ್ಮೇಲೆ ಪ್ರ್ಯಾಂಕು. ನೋಡ್ರಿ, ಏನು ಅಮ್ಮ ಆಗ್ತಾ ಇದ್ದೀನಿ ಅಂತ ಮಾಡ್ತೀಯ? ಇಲ್ಲ ನೋಡು, ಫುಲ್ ಎದುರು ಸಿಕ್ಬಿಡ್ತೀನಿ ಗಾಯ್ಸ್. ನೋಡ್ರಿ, ದೆವ್ವ ಬಂತು ಅಂದ್ಬಿಟ್ಟು. ಗೈಸ್, ಇವನು ಅರ್ಧ ಶಾಕು, ಅರ್ಧ ಭಯ, ಅರ್ಧ ಖುಷಿ. ಹೆಂಗಿದ್ದ ಅಂದ್ರೆ ಒಳ್ಳೆ ಓದಿಕೆತ್ತ ಥರ ಆಡ್ತೀನಿ. ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳ್ಬಿಡ್ತಿದ್ದೆ ನೋಡು. ಓದಿಕೆತ್ತ ಥರ ಆಡ್ತಾ ಇದ್ದ ಗೈಸ್. ನಮ್ಮ ಮನೇಲಿ ಅಷ್ಟೇ ಬಡ್ಕೊಂಡು ಬಿಡ್ತಾರೆ ಇಂಥ ವಿಷಯದಲ್ಲೆಲ್ಲ ಪ್ರ್ಯಾಂಕ್ ಮಾಡಿದ್ರೆ. ಯಾಕೆ ಕಳು ಬರ್ತಾ ಇದೆ? ಇದು ನಾಟಕ ಅಂತ ನನಗೆ ಗೊತ್ತು ಗೈಸ್. ಥಂಬ್ನೇಲ್ಗೆ ಒಳ್ಳೆ ಫೋಟೋ ತಗೊಂತವನು ಅವನದವನು ಗೈಸ್. ಇವನು ಅಂತ ಇನ್ನು ಅಳದಂತೆ. ಇವನು ಮೂತಿ ನೋಡ್ರಿ, ಏನಾದರೂ ಅಳಲ್ಲ ಇವನು ಲೈಫಲ್ಲಿ. ಕೂದಲು ನೋಡಿ ಹೆಂಗೆ ಕೆದ್ರಕೊಂಡಿದ್ಯಾ ಓದಿಗೆ ತಾ. ಕಟಿಂಗ್ ಮಾಡಿಸ್ಬೇಕು. ಕಟಿಂಗ್ ಮಾಡಿಸಲ್ಲ, ದಾಡಿ ಬಿಡ್ತಾ ಅಪ್ಪ ಆಗ್ತಾ ಇದ್ದೀನಿ ಗಾಯ್ಸ್, ಅದಕ್ಕೆ ದಾಡಿ ಬಿಡ್ತಾ ಇದ್ದೀನಿ. ಗೈಸ್ ಫೈನಲಿ ಪ್ರ್ಯಾಂಕ್ ಆಗ್ಬಿಟ್ಟ ಶಿಷ್ಯ, ಪ್ರ್ಯಾಂಕ್ ಆಗ್ಬಿಡ ಗೈಸ್. ಇದು ಆ್ಯಕ್ಚುಲಿ ಏನು ಗೊತ್ತಾ, ಮ್ಯಾಂಗೋ ಇದ್ದಿದ್ರೆ ಆಮೇಲೆ ಫೇಕ್ ಪ್ರ್ಯಾಂಕ್ ಇಟ್ಟೆ ಬರುತ್ತೆ. ಇದು ಇಲ್ಲಿ ಸಿಗೋಲ್ಲ ಅನ್ಸ್ಕೊತೀನಿ, ಸಿಕ್ಕಿದ್ರೂ ಸಿಗ್ಬೋದು ಗೊತ್ತಿಲ್ಲ. ನಾನು ಆನ್ಲೈನಲ್ಲಿ ನೋಡಿದ ಪ್ರಕಾರ ಅದೆಲ್ಲ ಫಾರಿನ್ನಲ್ಲಿ ಜಾಸ್ತಿ ಸಿಗೋದು. ಇದಕ್ಕೆ ಮ್ಯಾಂಗೋ ಹಾಕಿದ್ದಿದ್ರೆ, ಮ್ಯಾಂಗೋ ಜ್ಯೂಸ್ ಹಾಕಿದರೆ 2 ಲೈನ್ಸ್ ಬಂದಿರೋದಂತೆ. ಮನೇಲಿ ಮ್ಯಾಂಗೋನೂ ಇರಲಿಲ್ಲ, ಸೋಡಾನೂ ಖಾಲಿ ಆಗೋಗಿತ್ತಲ್ಲ. ಸೋಡಾ, ಸೋಪ್ ವಾಟರ್ ಅದೆಲ್ಲ ಹಾಕಿದ್ರೆ ಬರುತ್ತೆ. ಬಟ್ ಸೋಪ್ ವಾಟರೆಲ್ಲ ಫೇಕ್ ಪ್ರ್ಯಾಂಕ್ ಟೆಸ್ಟ್ಗೆ ಯೂಸ್ ಆಗೋದು, ಟೆಸ್ಟ್ ಕಿಟ್ಗೆ. ನಿಂಗೆ ನಿಜ ಹೇಳು, ಖುಷಿ ಆಯ್ತಾ ಬೇಜಾರಾಯ್ತಾ ನಿಂಗೆ? ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಗೇರ್ ಶಿಫ್ಟ್ ಆಗುತ್ತೆ. ಗಾಯ್ಸ್, ನಾನು ಪ್ರ್ಯಾಂಕ್ ಆಗೋದೆ ಗಾಯ್ಸ್. ಅದಕ್ಕೆ ಇನ್ನು ವ್ಲಾಗ್ ಮುಖಾಂತರ ಯೂಟ್ಯೂಬಿಗೆ ಕಮ್ ಬ್ಯಾಕ್ ಕೊಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಆಲ್ ದಿ ಬೆಸ್ಟ್ ಇಬ್ರೂ ಗಾಯ್ಸ್. ನಾನು ಬರ್ತೀನಿ ಒಳ್ಳೆ ಕ್ರಿಂಜ್ ಕಂಟೆಂಟ್ ಜೊತೆ. ಇನ್ಮೇಲೆ ಡೈಲಿ ಸಿಗ್ತೀನಿ ನನ್ನ ಪೇಜಲ್ಲಿ, ತಪ್ಪದೆ ಫಾಲೋ ಮಾಡಿ. ಇದೆಲ್ಲ ನಾಟಕ ಗೈಸ್. ಇವ್ನು ಮಲ್ಗೆ ಎದ್ದು ಅಲ್ಲಾಡ್ಕೊಂಡು ವಾಶ್ರೂಮ್ಗೆ ಹೋಗಿ ಬರೋಷ್ಟೆಲ್ಲ ಎಲ್ಲ ಔಟ್ ಆಗಿ ಹೋಗಿರತ್ತೆ ಇವ್ನ ಎನರ್ಜಿ. ಕ್ರಿಂಜ್ ಆಗಿರುತ್ತೆ ನೋಡಿ. ಸ್ವಲ್ಪ ಇಷ್ಟೊಂದು ನಾವು ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದು ನಿಮ್ಮಿಂದ. ಬಟ್ ರೀಸೆಂಟಾಗಿ ಒಂದು ರೀಲ್ ಹಾಕಿದ್ವಿ, ಅಷ್ಟು ಒಂದು ರೀಲ್ಗೆ ನಮಗೆ ಅಷ್ಟು ಲವ್ ಸಿಕ್ಕಿದೆ, ಸಪೋರ್ಟ್ ಸಿಕ್ಕಿದೆ. ಇದೇ ಥರ ಲವ್ ಮತ್ತು ಸಪೋರ್ಟ್ ಕೊಡ್ತಾ ಇರಿ. ಇನ್ಮೇಲೆ ಕಂಟೆಂಟ್ ಜೊತೆ ಬರ್ತೀವಿ. ನೀವು ಬರೀ ಪ್ರ್ಯಾಂಕೇ ಮಾಡೋದು. ನನ್ನ ವಿಡಿಯೋ ನೋಡಿದ್ರೆ ಬರೀ ಪ್ರ್ಯಾಂಕ್ ಅಂತಾನೆ, ಬರೀ ಆನ್ ಮೈ ವೈಫ್ ರಕ್ಷಿತಾ, ಪ್ರ್ಯಾಂಕ್ ಆನ್ ರಕ್ಷಿತಾ, ಪ್ರ್ಯಾಂಕ್ ಆನ್ ಮೈ ವೈಫ್. 1-2 ಅಷ್ಟೇ ಪ್ರ್ಯಾಂಕ್ ಆಗ್ಬೋದು, ಅದಾದ್ಮೇಲೆ ಆಗಕ್ಕೆ ನಾನು ದಡ್ಡಿನ.
ಫುಲ್ ದಿನ ಪೂರ್ತಿ ಪ್ರ್ಯಾಂಕ್ ಮಾಡ್ತಾನೆ. ಫ್ರಸ್ಟ್ರೇಟ್ ಆಗ್ಬಿಡಿದಾನೆ ಗೈಸ್, ಪ್ರ್ಯಾಂಕ್ ಆಗೋದಾ ಅಂತ ಅವ್ನು ಈಗೋಗಿ ಬಂದ್ಬಿಟ್ಟಿದೆ ಇವಾಗ. ಅಷ್ಟೇ ಗೈಸ್, ಇನ್ನೇನಿಲ್ಲ. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀವಿ. ನೆಕ್ಸ್ಟ್ ಏನೇನು ವ್ಲಾಗ್ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಇಲ್ಲ ಇನ್ಸ್ಟಾಲ್ DM ಮಾಡಿ. ನಾವು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಸಿ ಯು, ಟಾಟಾ, ಸೈನಿಂಗ್ ಆಫ್, ಬಾಯ್.